ಖುಷಿ ಅದಾನ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತು ಭಾಳ ಸ್ಪೆಷಲ್ ಲಾಗ್ ಅಂತಾನೆ ಹೇಳ್ಬೋದು ಇದು. ಬಿಕಾಸ್ ನಾವೆಲ್ಲರೂ ಸೇರಿ ಚಾಟ್ಸ್ ತಿನ್ನಕ ಹೊಂಟೀವಿ. ಸೊ ಅಲ್ಲಿ ಏನೇನ್ ಆಗ್ತೈತಿ ಏನ ಪ್ರತಿಯೊಂದನ್ನು ನೋಡುವಂತ್ರಿ ಈ ವಿಡಿಯೋ ಒಳಗೆ ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ. ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಾವಿಲ್ಲೇ ಎಗ್ ಕುಲ್ಫಿ ತಿಂದ್ರಾಯ್ತ ಅಂತ ಹೇಳಿ ಬಂದೀವಿ ನೋಡ್ರಿ. ಇದು ಹೊಸದಾಗಿ ಸ್ಟಾರ್ಟ್ ಆಗೈತಿ ಇವಾಗ. ಕೃತಿ ಎಲ್ಲುಂಟಿ? ಕೃತಿ ಫುಲ್ ಥಂಡಿ ಥಂಡಿ ಐತಿ, ಅದ್ರೊಳಗ ಬಂದೀವಿ. ಖುಷಿ ಎಗ್ ಕುಲ್ಫಿ ತಿನ್ನಕ್ ಬಂದೀವಿ. ಚಿಕನ್ ಕುಲ್ಫಿ ಕೇಳಿದ್ವಿ, ಆಕ್ಚುಲಿ ಇಲ್ಲ ಖಾಲಿ ಆಗೈತೆ ಅಂದ್ರು. ಪನ್ನೀರ್ ಕುಲ್ಫಿನೂ ಮಾಡ್ತಾರಂತ ಅಲ್ಲ? ಅದು ಇವತ್ತಿಲ್ಲ ಅಂತ ಎಲ್ಲರಿಗೂ ಫುಲ್ ತಂಡ ಬಿಡ್ತೈತಿ. ಈಗ ಅದ್ರೊಳಗ ಬಂದೀವಿ, ತಿನ್ನಾಕ ಮಸ್ತ್ ಅನಿಸ್ತೈತಿ. ಈಗ ಐಟಮ್ಸ್ ಕುಲ್ಫಿ ಅಂಗಡಿ ಇದೆ. ಸೊ ಈ ಎಗ್ ಕುಲ್ಫಿ ರೀಸೆಂಟ್ ಆಗಿ ಹುಬ್ಳಿ ಒಳಗ ಸ್ಟಾರ್ಟ್ ಆಗೈತಿ. ಆಕ್ಚುಲಿ ಧಾರವಾಡದೊಳಗ ಒಂದಿತ್ತು, ಅದಾದ್ಮೇಲೆ ನೆಕ್ಸ್ಟ್ ಈಗೀಗ ಹುಬ್ಳಿ ಒಳಗ ಮಾಡಾತಾರ. ಮುಂಚೆ ಬ್ಯಾಂಗ್ಳೂರಾಗೆಲ್ಲ ಮಾಡ್ತಿದ್ರು, ಬಟ್ ಹುಬ್ಳಿ ಒಳಗ ಇವಾಗ ಬಂದೈತಿ ರೀಸೆಂಟ್ ಆಗಿ. ಸೊ ಇದನ್ನ ಟೇಸ್ಟ್ ಮಾಡಿದ್ರಾಯ್ತಂತ ಹೇಳಿ ಬಂದೀವಿ. ಆಕ್ಚುಲಿ ಚಿಕನ್ ಕುಲ್ಫಿನೂ ಚೆನ್ನಾಗಿರತ್ತಂತ ಹೇಳ್ತಾರ, ಬಟ್ ಒಂದ್ಸತಿನೂ ನಮಗ್ ಚಿಕನ್ ಕುಲ್ಫಿ ತಿನ್ನಕ್ ಆಗಿರ್ಲಿಲ್ಲ. ಎಗ್ ಕುಲ್ಫಿ ಮಾತ್ರ ತಿಂದೀವಿ ನಾವು. ಸೊ ಈ ಎಗ್ ಕುಲ್ಫಿ ಒಳಗ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿರ್ತಾರ, ಅದ್ರ ಜೊತೆಗೆ ಎಗ್ ಮತ್ತ ಒಂದ್ ಸ್ವಲ್ಪ ಮಸಾಲಾ ಐಟಮ್ಸ್ ಸೊ ಎಲ್ಲಾನು ಹಾಕಿ ಕೊಡ್ತಾರ. ಮಷಿನ್ ಒಳಗೆ ಏನ್ ಹಾಕ್ತಾರಲ್ರಿ ಅದು ಬೆಂತಂದ್ರ ಆಟೋಮೆಟಿಕ್ ಆಗಿ ಫುಲ್ ಹಿಂಗ್ ಮ್ಯಾಲ್ ಬರಾಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ಅವಾಗ ಬೆಂದೈತಂತಂದು ಅರ್ಥ. ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ಉಲ್ಟಾ ಒಂದ್ಸತಿ ಹಾಕ್ತಾರ. ಸೊ ಇನ್ ಉಳ್ಕಿದ್ದೇನಿರ್ತೈತಿ ಸೊ ಅದು ಚೆನ್ನಾಗಿ ಬೇಯಲಿ ಅಂತ ಹೇಳಿ ಸೊ ಅದು ವಾಪಸ್ ಮ್ಯಾಲ್ ಬಂತಂದ್ರ ಸೊ ಇದು ಕಂಪ್ಲೀಟ್ ಆಗೈತಿ ಅಂತ. ಸೊ ಇಲ್ಲಿ ಅದ ತರಾನ ನಮಗ್ ಮಾಡಿ ಕೊಡತಾರ. ಸೊ ಇದು ಮತ್ತ ಮ್ಯಾಲೆ ಮಯೋನೀಸ್ ಒಂದು ಹಾಕಿ ಆಮೇಲೆ ಸಾಸ್ ಹಾಕಿ ಕೊಡ್ತಾರ. ಸೊ ಟೇಸ್ಟ್ ಅಂತೂ ಭಾರಿ ಇರ್ತೈತಿ ನೋಡ್ರಿ. ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ. ನಮ್ಗಂತೂ ಬಾಳ ಇಷ್ಟ ಆಯ್ತು. ನಾವೆಲ್ಲರೂ ಸೇರಿ ತಿಂದ್ವಿ. ಸೊ ಇಲ್ಲೇ ನಾವು ಶೇರ್ ಮಾಡ್ಕೊಂಡ್ವಿ, ಬಿಕಾಸ್ ಇದ ಒಂದು ತಿನ್ನೋರ್ ಇದ್ದಿದ್ದಿಲ್ಲ. ನಾವು ಇನ್ನೂ ಬಹಳಷ್ಟು ವೆರೈಟಿ ಸ್ಟ್ರೀಟ್ ಫುಡ್ ತಿನ್ಬೇಕಂತ ಅನ್ಕೊಂಡ ಬಂದಿದ್ವಿ. ಸೊ ಈ ವೆದರಿಗಂತೂ ನಮ್ಗೆ ಇನ್ನೂ ಮಸ್ತ್ ಅನ್ಸಾತಿತ್ತು ತಿನ್ನಕ್ಕೆಲ್ಲ. ಒಂದ್ ಎಗ್ ಕುಲ್ಫಿಗೆ ಇಲ್ಲೇ 30 ರೂಪೀಸ್ ಇತ್ತು. ನಾವು 3 ಎಗ್ ಕುಲ್ಫಿ ತಗೊಂಡಿದ್ವಿ. ಎಕ್ಸ್ಟ್ರಾ ಇಲ್ಲ ಮಾಡಿದೆ, ಎಕ್ಸ್ಟ್ರಾ ಐತೆ ಒಂದು 30 ಅಣ್ಣ 30 ಇವಾಗ ಎಗ್ ಕುಲ್ಫಿ ಬಂದೈತ್ ನೋಡ್ರಿ, ತಿನ್ಬತ್ತ ಹೆಂಗೈತೆ ಅಂತ ನೋಡೋಣ ಅಂತ. ಕೃತಿ ಖುಷಿ ಶೇರ್ ಮಾಡ್ಕೊಳತ್ತಾರ, ಅಭಯ ಕಾರ್ತಿಕ್ ಶೇರ್ ಮಾಡ್ಕೊಳತ್ತಾರ, ನಾನು ಇವ್ರು ಶೇರ್ ಮಾಡ್ಕೊಳತ್ತೀವಿ. ಆಕ್ಚುಲಿ ಇದ ಒಂದ ತಿನ್ನೋರಿಲ್ಲ ನಾವು, ಇನ್ನೂ ಭಾಳ ಇಷ್ಟ ತಿನ್ನು. ಹಂಗಾಗಿ ಎಲ್ಲಾರ್ದು ಟೇಸ್ಟ್ ನೋಡ್ಬೇಕಂತ ಸ್ವಲ್ಪ ತಿನ್ನಕತ್ತೀವಿ. IBMR ಕಾಲೇಜ್ ನಿಯರ್ ಇಲ್ಲೇ ಚಾಟ್ ಸೆಂಟರ್ ಐತಿ. ಇಲ್ಲಿ ಎಲ್ಲಾ ತರದ್ದು ಫುಡ್ ಸಿಗ್ತೈತಿ. ಸೊ ಹಂಗ ಇಲ್ಲೇ ನಾವು ಶವರ್ಮಾ ತಿಂದ್ರ ಆಯ್ತು ಅಂತ ಹೇಳಿ ಬಂದಿದ್ವಿ. ಸೊ ಇಲ್ಲೇ ಶವರ್ಮಾ ಮಾಡಾತಾರ ನೋಡ್ರಿ, ಎಷ್ಟ್ ಮಸ್ತ್ ಕಾಣ್ಸಾತೈತಲ್ಲ. ಟೇಸ್ಟ್ ಬಾರಿ ಇತ್ತು, ಇಲ್ಲೇ ಚಲೋ ಮಾಡ್ತಾರ. ಸೊ ಇವಾಗ ಅದನ್ನ ತಿನ್ನೋದು ಐತಿ. ಎಲ್ಲಿ ಬಂದಿರಿ? ಇಲ್ಲೇ ಚೈತನ್ಯ ಕಾಲೇಜ್ ಸರ್ಕಲ್ ಐತಲ್ಲ, ಇಲ್ಲಿ ಎಲ್ಲ ಥರದ ಫುಡ್ ಸಿಗ್ತೈತಿ, ಚಾಟ್ಸ್. ಅದಾದ್ಮೇಲೆ ಈ ಚಾಟ್ ಸೆಂಟರ್ ಒಳಗೆ ಇಲ್ಲೇ ಕಬಾಬ್ ಸಿಗ್ತೈತಿ. ಸೊ ರೆಡ್ ಕಲರ್ ಕಬಾಬ್ ಆಮೇಲೆ ಗ್ರೀನ್ ಕಲರ್ ಕಬಾಬು ಇರ್ತೈತಿ, ಆಮೇಲೆ ಲೆಗ್ ಪೀಸು ಇರ್ತೈತಿ. ಸೊ ನಾವಿಲ್ಲೇ ರೆಡ್ ಕಲರ್ ಕಬಾಬ್ ಒಂದು ಗ್ರೀನ್ ಕಲರ್ ಕಬಾಬ್ ಒಂದು ಎರಡು ಟೇಸ್ಟ್ ನೋಡಿದ್ರಾಯ್ತು ಅಂತ ಒಂದೊಂದು ಪ್ಲೇಟ್ ತಗೊಂಡ್ವಿ. ಆಕ್ಚುಲಿ ಒಂದು ಪ್ಲೇಟಿಗೆ 100 ರೂಪೀಸ್ ಐತಿ. ತಿನ್ನಕ್ ಬಂದೀವಿ ನಾವು. ನೆಕ್ಸ್ಟ್ ಇದು ರೆಡ್ ಕಲರ್ ಕಬಾಬ್, ಇದು ಗ್ರೀನ್ ಕಲರ್ ಕಬಾಬ್. ಇದೊಂದು ಪ್ಲೇಟ್ ತಗೊಂಡೆ, ಇದೊಂದು ಪ್ಲೇಟ್ ತಗೊಂಡೆ. ಒಂದು ಪ್ಲೇಟ್ ಒಳಗೆ 2 ಬರ್ತೈತಿ. ಸೊ ಅಲ್ಲೇ ಫುಲ್ಲ ಬರ್ತೈತಿ. ಇದೊಂದು ಕಡ್ಡಿ ಬರ್ತೈತಿ. ಸೊ ಇಷ್ಟು ತಗೊಂಡಿದ್ದೀವಿ. ಇವಾಗ ಕಬಾಬ್ ಆಯಿತು. ಈಗ ಫೈನಲಿ ಸೂರಜ್ ಫಾಸ್ಟ್ ಫುಡ್ಡಿಗೆ ಬಂದೀವಿ. ಟ್ರಿಪಲ್ ರೈಸ್ ಹೇಳಿ ಆರ್ಡರ್ ಮಾಡಿದ್ವಿ. ಟ್ರಿಪಲ್ ರೈಸ್ ಎಲ್ಲ ಸುಳ್ಳ, ಎಲ್ಲರೂ ತಿನ್ನಂತ
ಶೇರಿಂಗ್ ಒಳಗೆ ಐತಲ್ಲ ಎಲ್ಲ ಸ್ವಲ್ಪ ತಿಂತೀವಿ ನಾವು. ಸೊ ಗೋಬಿ ಬಂತು, ನಾವು ಮೊದಲ ಕೇಳ್ತೇವೆ ಅಂತೇಳಿ ಸ್ಪೂನ್ ಇಟ್ಬಿಟ್ರ 6 ಮೆಂಬರ್ಸಿಗೆ. ಈಗ ಟ್ರಿಪಲ್ ರೈಸ್ ಬರೋದೈತಿ ಮಾಡಕತ್ತಾರ. ಟ್ರಿಪಲ್ ರೈಸ್ ಅಂದರೆ ರೈಸ್, ಗೋಬಿ, ನೂಡಲ್ಸ್, ಎಗ್, ಸೊ ಇವನ್ನೆಷ್ಟು ಹಾಕಿ ಮಾಡ್ತಾರೆ, ಅದಕ್ಕೆ ಟ್ರಿಪಲ್ ರೈಸ್ ಅಂತ ಕರೀತಾರೆ. ಸ್ಟಾರ್ಟ್ ಮಾಡ್ರಿ ಗೋಬಿ ತಿನ್ನಕ್ಕೆ. ರೈಸ್ ಜೊತೆ ತಿನ್ನೋಣ. ರೈಸ್ ಏನಾಕೆ ತಿನ್ನ, ಗೋಬಿ ತಿನ್ನಲ್ಲಿ ಮಟ ತೋರಿ. ಸ್ಪೂನ್ ಗೋಬಿ ಹಂಗೆ ಖಾಲಿ ಮಾಡೋದ್ರಾಗೆ ಟ್ರಿಪಲ್ ರೈಸ್ ಬಂತು. 3 ಹಾಫ್ ಹೇಳಿದ್ವಿ ನಾವು, ಸಾಕು ಆಲ್ಮೋಸ್ಟ್ ಎಲ್ಲರದು ಆಗಿತ್ತು ಅಂತೇಳಿ. ಫುಲ್ 3 ಪ್ಲೇಟ್ ಬಂದವ, 6 ಜನ ಇದೀವಿ. ಎಲ್ಲವೂ ತಿಂದು ಫುಲ್ ಆಗೈತೆ ಹೊಟ್ಟೆ ಎಲ್ಲರದು. ಹೌದಲ್ಲ, ನಮ್ಮ ಕಬ್ಬು ಫುಲ್ ಖುಷಿ ಅದಾನ, ಮಾತಾಡಲ್ಲ. ಇವಾಗ ಇಲ್ಲೇ ರೊಟ್ಟಿ ತಗೊಂಡ್ವಿ, ಗ್ರೇಸ್ ಅವೆಲ್ಲ ನಾವು ತಿಂದಿದ್ವಲ್ಲ, ಹಾಗಾಗಿ ಅಮ್ಮಗ ರೊಟ್ಟಿ ಮತ್ತೆ ಹೆಸರು ಕಾಳು ಪಲ್ಯ. ಪಲ್ಯ ಎಲ್ಲ ಐತಿ. ಇಷ್ಟೊತ್ತನ ಎಲ್ಲ ಸ್ಪೈಸಿ ತಿಂದ್ವಿ. ಈಗ ಫೈನಲ್ ಆಗಿ ಒಂದು ಸ್ವಲ್ಪ ಸ್ವೀಟ್ ತಿನ್ನುವಂತೇಳಿ ಲಾಸ್ಟಿಗೆ ಇಲ್ಲೊಂದು ಐಸ್ ಕ್ರೀಮ್ ತೊಗೊಳಮಂತೇಳಿ ಬಂದೇವಿ. ಬಂದಿಲ್ಲ, ಒಬ್ಬನ ಬಂದೇನಿ. ಅವರೆಲ್ಲರೂ ಮನೆ ಒಳಗೆ ಅದಾರ. ಪಾರ್ಸಲ್ ತೊಗೊಂಡು ಹೋಗ್ಬೇಕು ಈಗ ಐಸ್ ಕ್ರೀಮ್. ಇದಿಷ್ಟು ಇವತ್ತಿನ ದಿನದ ಈವ್ನಿಂಗ್ ಆಗಿತ್ತು. 2 ಡೇಸ್ ಬ್ಯಾಕ್ ಏನೇನೆಲ್ಲ ಆಗೈತಿ ಅನ್ನೋದು ಈ ವಿಡಿಯೋ ಒಳಗ ಹಾಕಿರ್ತೀನಿ, ನೋಡ್ರಿ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಇದು ಭಾಳ ಸ್ಪೆಷಲ್ ಐತಿ ನಮ್ಗೆ, ಬಿಕಾಸ್ ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. 5 ಇಯರ್ಸ್ ಕಂಪ್ಲೀಟ್ ಆಗೈತಿ, ಇದು 6th ಇಯರ್ ನೆಕ್ಸ್ಟ್. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ ನಾವು. ಇಲ್ಲೇ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಇದು ಭಾಳ ಸತಿ ತೋರಿಸಿನಿ ನಾನು. ಈ ಟೆಂಪಲ್ ನಮ್ಮ ಮನೆ ಕಡೆನೇ ಐತಿ, ನಮ್ಮ ಮನೆ ಹತ್ರನೇ ಐತಿ. ಹಾಗಾಗಿ ಬೆಳಿಗ್ಗೆನ ಬಂದು ನಮಸ್ಕಾರ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಸೊ ಬಂದಿದ್ವಿ. ಸೊ ಇವಾಗ ನೆಕ್ಸ್ಟ್ ಏನೇನೆಲ್ಲ ಆಗ್ತೈತಿ ಇವತ್ತಿನ ವಿಡಿಯೋ ಒಳಗೆ, ಏನೇನೆಲ್ಲ ಸ್ಪೆಷಲ್ ಐತಿ ಅನ್ನೋದು ಎಲ್ಲಾನು ಈ ವಿಡಿಯೋನಾಗ ಶೇರ್ ಮಾಡ್ಕೊತೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂದಮೇಲೆ ಇವತ್ತೇನಾದರೂ ಸ್ಪೆಷಲ್ ಸ್ವೀಟ್ ಮಾಡ್ಬೇಕಲ್ರಿ. ಸೊ ಹಾಗಾಗಿ ಇಲ್ಲೇ ನಾವೆಲ್ಲ ಜಾಮೂನ್ ಮಾಡತ್ತಿದ್ವಿ. ಸೊ ಜಾಮೂನ್ ಟೇಸ್ಟ್ ಮಾತ್ರ ಮಸ್ತ್ ಇತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲೇ ವೆಂಕಟರಮಣಂದು ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಹುಬ್ಳಿಯೋ ನಿಯರ್ ಐತಿ, ಗೊಪ್ಪನಕೊಪ್ಪದ ಸೈಡ್ ಬರ್ತೈತಿ ವೆಂಕಟರಮಣನ ದೇವಸ್ಥಾನ. ಸೊ ಯಾರ್ಯಾರು ಹೋಗಿಲ್ಲ ಒಂದ್ಸತಿ ಹೋಗ್ರಿ, ಯಾರ್ಯಾರು ಹುಬ್ಳಿ ನಿಯರ್ ಅದಿರಿ. ದೇವಸ್ಥಾನ ಮಾತ್ರ ಮಸ್ತ್ ಐತಿ, ಬೆಟ್ಟದ ಮ್ಯಾಲದಾನ ವೆಂಕಟರಮಣ. ಸೊ ಅಲ್ಲಿಗೆ ಬಂದಿದ್ವಿ, ಹಂಗ ನಮಸ್ಕಾರ ಮಾಡ್ಕೊಂಡು ಹೋದ್ರಾಯ್ತು. ಇವತ್ತು ಹೆಂಗು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಅಂತ ಹೇಳಿ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಇಲ್ಲಿ ಬಂದಿದ್ವಿ. ಈ ಟೆಂಪಲ್ಗೆ ಬಂದಿದ್ದೆ ಭಾಳ ಖುಷಿ ಅನ್ನಿಸ್ತು ನಮ್ಗೆಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೈಟ್ ಡಿನ್ನರಿಗೆ ಹೊರಗಡೆ ಹೋದ್ರಾಯ್ತು ಅಂತ ಹೇಳಿ ಕಟ್ಟಿಂಗು ಅಲ್ಲೇ ಮಾಡಿದ್ರಾಯ್ತು ಅಂತ ಬಂದಿದ್ವಿ ನಾವಿಲ್ಲಿ ಕೆನರಾ ಹೋಟೆಲಿಗೆ. ಸೊ ಇಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮಸ್ತ್ ಊಟ ಆದ್ಮೇಲೆ ಮನೆಗೆ ಹೋದ್ವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.